ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾರಲ್ಲ ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು 4 ಎಕರೆ ಒಂದು ದೊಡ್ಡ ಸೂಪರ್ ಆಗಿರೋ ತೋಟ ತೋರಿಸ್ಕೊಡ್ತೀನಿ ಬನ್ನಿ. ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ. ಪ್ರತಿಯೊಂದು ವೀಡಿಯೋದಲ್ಲಿ ರೇಟ್ ಆಗಲಿ, ಡೀಟೇಲ್ಸ್ ಆಗಲಿ, ಡಿಸ್ಟೆನ್ಸ್ ಆಗಲಿ ಪ್ರತಿಯೊಂದು ಹಾಕಿರ್ತೀನಿ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿ ಕಾಲ್ ಮಾಡಿ ಮತ್ತೆ ಅದೇ ಡೀಟೇಲ್ಸ್ ಕೇಳಿ ಗೊಂದಲ ಆಗೋ ಬದಲು ದಯಮಾಡಿ ಪೂರ್ತಿ ವಿಡಿಯೋ ನೋಡಿ. ದಯಮಾಡಿ ಅನ್ಯತೆ ಭಾವಿಸೋಕೆ ಹೋಗ್ಬೇಡಿ. ನಾನು ಹೇಳೋದನ್ನ, ಇದು ಟಾರ್ ರೋಡ್ಗೆ ಅಟ್ಯಾಚು ಎಂಟರ್ಲ್ಯಾಂಡು ಫೆನ್ಸ್ ಆಗಿದೆ. ಒಂದು ಬೋರ್ವೆಲ್ ಇದೆ, ವೆಲ್ ವಾಟರ್ ಇದೆ, ತುಂಬಾ ಚೆನ್ನಾಗಿದೆ ನೀರು ನೋಡಿ. ಇದೇ ಬೋರ್ವೆಲ್ ಕಾಣ್ತಾ ಇದೆಯಲ್ಲ, ಇದೇ ಬೋರು, ಚೆನ್ನಾಗಿದೆ ನೀರು. ಎಂಟರ್ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಆಗಿದೆ. ಡ್ರಿಪ್ ಇರಿಗೇಷನ್ ಎಲ್ಲ ಪೈಪೆಲ್ಲ ಹಾಕಿದ್ದಾರೆ. ತೋಟ ಅಂತೂ ತುಂಬ ಚೆನ್ನಾಗಿದೆ, ಕೆಂಪು ಮಣ್ಣು. ಇದರಲ್ಲಿ 130 ಆಲ್ರೆಡಿ ಫಲ ಬಿಡೋಂಥ ಕೊಕೊನಟ್ ಟ್ರೀ, ಇನ್ನೊಂದು 130 ಇನ್ನೇನು 2 ಇಯರ್ಸಲ್ಲಿ ಫಲ ಬಿಡುತ್ತೆ. ಅಂದರೆ ಟೋಟಲ್ 260 ಕೋಕೋನಟ್ ಟ್ರೀ ಇದೆ, 260 ತೆಂಗಿನ ಮರ ಇದೆ. ಈಗೇನಾಗಿದೆ ಅಂದರೆ ಚಳಿಗಾಲ, ಎಲೆ ಉದುರೋ ಕಾಲ ಅಂತಾರಲ್ಲ, ಆ ರೀತಿ ಚಳಿಗಾಲದಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಬೇಲಿ ಆಗ್ಬೋದು, ಗಿಡಗಳಾಗ್ಬೋದು, ಎಲೆ ಉದುರುತ್ತೆ. ಅದರಿಂದ ಒಂದು ರೀತಿ ಡ್ರೈ ಆಗಿ ಕಾಣುತ್ತೆ ಅಷ್ಟೇ. ಒಂದು ಮಳೆ ಆಗ್ಬಿಟ್ರಂತೂ ತುಂಬಾ ಸಖತ್ತಾಗಿ ಕಾಣುತ್ತೆ. ಈಗೆಲ್ಲ ಸುತ್ತಮುತ್ತ ಹುಲ್ಲೆಲ್ಲ ಒಣಗಿರೋದ್ರಿಂದ ಆ ರೀತಿ ಕಾಣುತ್ತೆ. ಮಣ್ಣೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಈ ಕಾಲದಲ್ಲಿ. ಬಟ್ ಒಂದು ಸರಿ ಮಳೆ ಆಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟು 3.5 ಕಿಲೋಮೀಟರ್ ಇದೆ ಫ್ರಮ್ NH ನೋಡಿ. ಫಲ ಎಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ತೆಂಗು. ಹೇಳ್ತಾ ಇದ್ದಲ್ಲ, NH ಜಸ್ಟ್ 3.5 ಕಿಲೋಮೀಟರ್ NH. ಅಂದರೆ ನೀವು ಬ್ಯಾಂಗ್ಳೂರಾಗಲಿ ಮೈಸೂರಲ್ಲಿ ಬಿಟ್ಟರೆ ಡೈರೆಕ್ಟು ಜಮೀನ್ವರೆಗೂ ಟಾರ್ ರೋಡು. 37 ಕಿಲೋಮೀಟರ್ ಫ್ರಮ್ ಮೈಸೂರಿಂದ, 19 ಕಿಲೋಮೀಟರ್ ಫ್ರಮ್ ನಂಜನಗೂಡು, 165 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ದಯಮಾಡಿ ನೋಡ್ಕೊಳ್ಳಿ. ಇದು ನಂಜನಗೂಡು ಕಡೆ ಬರುತ್ತೆ ಲ್ಯಾಂಡು. 37 ಕಿಲೋಮೀಟರ್ ಮೈಸೂರು ರಿಂಗ್ ರೋಡಿಂದ. ನಾವು ಮೈಸೂರು ಏನು RMC ಇದೆಯಲ್ಲ, ಅದರಿಂದ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಯಮಾಡಿ ನಿಮ್ಮ ಹೋಮ್ ಲೊಕೇಶನ್ಗೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬೆಂಗಳೂರು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಕುಂಬಳಗೂಡು ಬರುತ್ತಲ್ಲ, ಆ ಏರಿಯಾದಲ್ಲಿ ಅಥವಾ ಕೆಂಗೇರಿ ಮುಂದೆ ಸ್ವಲ್ಪ ಲೊಕೇಶನ್ ಹಾಕಿರ್ತೀವಿ. ಇದು ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಇದು ಡಾಕ್ಯುಮೆಂಟ್ಸ್ ಅಂತೂ 100% ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸಲ್ಲಿ ನಮ್ಮ ಜವಾಬ್ದಾರಿ. ಓನರ್ ಹೇಳ್ತಿರೋದು 48 ಲ್ಯಾಕ್ ಪರ್ ಏಕರು, 48 ಲಕ್ಷ ಒಂದು ಎಕರೆಗೆ ಅಂತ ಹೇಳ್ತಾಯಿದ್ದಾರೆ. ಕುಂತ್ಗಾದ್ರೆ ಸ್ವಲ್ಪ ನೆಗೋಷಿಯಬಲ್ ಇದೆ. ಓನರ್ ಎದುರುಗಡೆ ಕೂರಿಸ್ಕೊಡ್ತೀನಿ. ಓನರ್ ಎದುರುಗಡೆ ಕೂರಿಸ್ಕೊಡಾಗ ಅದು ನೆಗೋಷಿಯಬಲ್ ಆಗುತ್ತೆ. ಅವ್ರು ಹೇಳಿದ್ದಾರೆ ಎದುರುಗಡೆ ಕೂರಿಸಿ ಮಾತಾಡೋಣ ಅಂತ. ಈ ಓನರ್ ತುಂಬ ಗೊತ್ತಿರೋರು ನನಗೆ. ಇವ್ರ ಜೊತೆ ಕಡಿಮೆ ಅಂದರೆ ಒಂದು 4-5 ಲ್ಯಾಂಡ್ ಕೊಡಿಸಿದ್ದೀನಿ ಇವ್ರಿಗೆ. ಅದರಿಂದ ಅವರು ನನಗೆ ತುಂಬ ಆಪ್ತರಾಗಿರೋದ್ರಿಂದ ನೇರಾಗಿ ಕೂರಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ರಿಜಿಸ್ಟ್ರಿಗೆ ರೆಡಿ ಇದೆ. ನೀವು ನಾಳೆನೇ ರಿಜಿಸ್ಟರ್ ಮಾಡ್ಕೊತೀನಿ ಅಂದರೂ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇದೆ ಆ ರೀತಿ. ಯಾಕಂದರೆ ಓನರ್ ಬಂದು ಜಿನಿಯನ್ ಪಾರ್ಟಿ. ಅವರು ಡಾಕ್ಯುಮೆಂಟ್ಸ್ ಇಲ್ಲದೇ ಯಾವುದೇ ವ್ಯವಹಾರ ಮಾಡಲ್ಲ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇಂದನೇ ಅವರು ಪ್ರತಿಯೊಂದು ಡಾಕ್ಯುಮೆಂಟ್ಸು ಚೆಕ್ ಮಾಡಿನೇ ಜಮೀನನ್ನು ಪರ್ಚೇಸ್ಗೆ ಹೋಗೋದು. ಅದರಿಂದ ನನ್ನ ಗ್ಯಾರಂಟಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಒಂದು ಕ್ಲಿಯರ್ ಇರುತ್ತೆ. ನಾನು ಹೇಳಿದ ದಯಮಾಡಿ ವೀಡಿಯೋನ ಪೂರ್ತಿ ನೋಡಿ. ಮತ್ತು ನಮ್ಮ ಚಾನಲ್ಲಿ ಬರೋಂಥ ವೀಡಿಯೋಗಳನ್ನ ಆಗಾಗ ನೋಡ್ತಾಯಿರಿ. ಯಾಕಂದರೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ವೀಡಿಯೋ ಅಪ್ಲೋಡ್ ಆಗ್ಬೋದು. ದಯಮಾಡಿ ನೀವು ಏನಾದರೂ ಒಂದು ನಿಮ್ಮ ರಿಕ್ವೈರ್ಮೆಂಟ್ ಇದ್ದರೆ ವಾಟ್ಸಪ್ ಮುಖಾಂತರ ನಮಗೆ ತಿಳಿಸಿ. ಸಾಧ್ಯವಾದರೆ ಅಥವಾ ನಮ್ಮ ಮೈಂಡಲ್ಲಿ ಅದರ ಲ್ಯಾಂಡ್ ಇದ್ದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿದ್ದರೆ ನಾವು ಕಾಲ್ ಮಾಡಿ ನಿಮಗೆ ತಿಳಿಸ್ತೀವಿ. ನನ್ನ ಏನು ಚಾನಲ್ ಡಿಸ್ಕ್ರಿಪ್ಷನ್ ಹಾಕಿರುತ್ತಲ್ಲ, ದಯಮಾಡಿ ಕ್ಲಿಯರಾಗಿ ಓದಿ. ಕಾರಣ ಏನಂದರೆ ನಿಮಗೆ ಸಜೆಷನ್ ಕೊಡುವಂಥ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಮ್ಯಾಟ್ರಲ್ಲೇ ಹಾಕಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಆಗಾಗ ವೀಡಿಯೋಗಳು ಬರ್ತಾ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಅವ್ರಿಗೆಲ್ಲ ಶೇರ್ ಮಾಡಿ ವೀಡಿಯೋನ. ಯಾರು ಜಮೀನು ಪರ್ಚೇಸ್ ಮಾಡಬೇಕು ಅಂತಾರೆ ಅವ್ರಿಗೆಲ್ಲ ನೀವು ದಯಮಾಡಿ ಶೇರ್ ಮಾಡಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರೇ ಬಂದರೂ ಕೂಡ ಅವ್ರಿಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ವೆರಿಫೈ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ನಿಮಗೆ ಮುಂಚೆಗೆ ಏನು ಗೌರ್ಮೆಂಟ್ ಸರ್ವರ್ ಕರ್ಕೊಬಂದು ಜಮೀನು ಎಷ್ಟಿದೆ ಅಂತ ನಿಮಗೆ ಎದುರುಗಡೆನೇ ತೋರಿಸ್ಕೊಡೋಣ. ಅಪ್ ಟು ನಿಮಗೆ RTC ಆಗೋವರೆಗೂ ಕೂಡ ನಮ್ಮ ಜವಾಬ್ದಾರಿ. ಪ್ರತಿಯೊಂದು ಹಂತಲ್ಲೂ ರಿಜಿಸ್ಟ್ರೇಷನ್ ಆದಮೇಲೂ ಕೂಡ ನಾವು ನಿಮಗೆ ಜೊತೆಯಾಗಿ ನಿಲ್ತೇವೆ. ನಿಮಗೆ ಲೋಕಲಲ್ಲಿ ಏನೇ ಸಹಾಯ ಬೇಕಾದರೂ ಖಂಡಿತ ಮಾಡೋಣ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ನಾನು ವೀಡಿಯೋ ಹಾಕೋದ್ರಲ್ಲಿ ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಹಾಕಿರ್ತೀನಿ. ರೇಟ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಮತ್ತು ಎಲ್ಲಿಂದ ಯಾವ ಕಡೆ ಲ್ಯಾಂಡ್ ಬರುತ್ತೆ ಅದನ್ನೆಲ್ಲ ಹಾಕಿರ್ತೀನಿ. ಅದರಿಂದ ದಯಮಾಡಿ ನೋಡಿ. ನಿಮ್ಗೆ ಅಡ್ಜಸ್ಟ್ ಆಯಿತು ಅಂದ್ರೆ ಮಾತ್ರ ದಯಮಾಡಿ ಬನ್ನಿ. ಸುಮ್ಮನೆ ನೀವು ಕೂಡ ಪಾಪ ಬಂದು ಸುತ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ನೀವು ಇಲ್ಲಿ ಬಂದು ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಕಂಡ್ರೆ ದೂರ ಆಯಿತು ಅಂತ ಇಲ್ಲ ನೀವು ನೋಡಾದ್ಮೇಲೆ ಹೇಳೋದು ಬೇಡ. ಮೊದಲೇ ಫಸ್ಟು ತಿಳ್ಕೊಂಡು ದಯಮಾಡಿ ಬನ್ನಿ. ನೋಡಿ, ನೀರು ಪೈಪ್ಲೈನ್ ತೋರಿಸ್ತಾ ಇದ್ದಲ್ಲ, ಪೈಪಲ್ಲಿ ನೀರು ಹೆಂಗೆ ಬರ್ತಾಯಿದೆ ಅಂತ. ಬೋರಿಂದ ಬರ್ತಾಯಿರೋ ಪೈಪ್ ಇದು. ನೀರಂತೂ ತುಂಬ ಚೆನ್ನಾಗಿದೆ. ಈಗ ಚಳಿಗಾಲ, ಎಲೆ ಉದುರೋ ಕಾಲ ಅಂತ ಸ್ವಲ್ಪ ಎಲ್ಲ ಒಂಥರ ಡ್ರೈ ರೀತಿ ಕಾಣುತ್ತೆ. ಒಂದು ಮಳೆ ಆಗ್ಬಿಟ್ರಂತೂ ಸುತ್ತಮುತ್ತಲು ಹಸಿರಾಗೋಗುತ್ತೆ. ಒಳ್ಳೆ ಲೊಕೇಶನ್ ಇರೋಂಥ ತೋಟ ಇದು. ತುಂಬಾ ಚೆನ್ನಾಗಿರೋಂಥ ಏರಿಯಾ.
ಈಗಂತಲ್ಲ ಎಲ್ಲ ಕಡೆನೂ ಅಷ್ಟೇ ಒಂದು ರೀತಿ ಡ್ರೈ ರೀತಿ ಕಾಣುತ್ತೆ ಅದಕ್ಕೋಸ್ಕರ. ಬಟ್ ಒಂದು ಸಾರಿ ಮಳೆ ಆಗ್ಬಿಟ್ರಂತೂ ಸುತ್ತಮುತ್ತ ಎಲ್ಲ ಹುಲ್ಲು ಮತ್ತು ಗಿಡ ಮರ ಎಲ್ಲ ಹಸಿರಾಗ್ಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಹಿಂದೆ ಸ್ವಲ್ಪ ಒಂದು 1 ಇಯರ್ ಬ್ಯಾಕು ಇಲ್ಲಿ ತೋಟನ ಒಂದು ಸಲ ವೀಡಿಯೋ ಮಾಡಿದ್ದು ಅದನ್ನು ತೋರಿಸ್ಕೊಡ್ತೀನಿ ಬಂದಮೇಲೆ ನಿಮಗೆ. ತುಂಬಾ ಒಂದು ಹಸಿರಾಗಿ ಕಾಣ್ತಿತ್ತು. ಈಗ ಸ್ವಲ್ಪ ಎಲ್ಲ ಕಡೆ ಈ ಟೀಕ್ ಇರ್ಬೋದು ಸುತ್ತಮುತ್ತ ಎಲ್ಲ ಮರಗಳದ್ದು ಎಲೆ ಉದುರ್ತಾ ಇದೆಯಲ್ಲ ಅದು ಸ್ವಲ್ಪ ಹಂಗೆ ಕಾಣುತ್ತೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿರೋ ತೋಟ, ಹೈವೇಗೆ ತುಂಬ ನಿಯರ್ ಇರೋ ತೋಟ. ಟ್ರಾನ್ಸ್‌ಪೋರ್ಟೇಷನ್ ಅಂತೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನೀವು ಬೆಂಗಳೂರಿಂದ ಮೈಸೂರಿಂದ ಟ್ರಾಲಿಲಿ ಬರ್ತೀನಿ ಅಂದರೂ ಕೂಡ ರೋಡ್ ಹಂಗಿದೆ. ಆರಾಮಾಗಿ ಒಂದು ಓಡಾಟಕ್ಕೆ ವೆಹಿಕಲ್ ಓಡಾಟಕ್ಕೆಲ್ಲ ತುಂಬಾ ಸೂಕ್ತವಾಗಿದೆ. ನಿಮಗೊಂದು ಇಲ್ಲೊಂದು ಮನೆ ಮಾಡ್ಕೋಬೇಕಷ್ಟೇ, ಮನೆ ಮಾಡ್ಕೊಬಿಟ್ರಂತೂ ಕ್ಲಿಯರ್ ಆಗಿದೆ ಅಂತ ಅರ್ಥ. ತುಂಬಾ ಒಂದು ಒಳ್ಳೆ ಲೊಕೇಶನಲ್ಲೂ ಕೂಡ ಇದೆ. ವಾಟರ್ ಬೆಲ್ಟು ಕೂಡ ಹೌದು. ಇನ್ನೊಂದು 2 ವರ್ಷಕ್ಕೆ ಫಲ ಬಿಡೋಕೆ ಸ್ಟಾರ್ಟ್ ಆಗಿದ್ರೆ ಈ ಮರಗಳು ಕೂಡ ಎಲ್ಲ ಮರಗಳು ಕೂಡ ಫಲ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಜೊತೆಯಲ್ಲಿ ನೀವು ಬಾಳೆ ಎಲ್ಲ ಬೆಳಿಬೋದು. ಬಾಳೆ ಕೂಡ ಬೆಳೆಯೋಕ್ಕೆ ಡಿಸ್ಟೆನ್ಸ್ ಎಲ್ಲ ಇದೆ. ಒಂದು ಹತ್ತತ್ರಕ್ಕೆ ಹಾಕದೇ ತೆಂಗಿನ ಮರಗಳನ್ನ ಕರೆಕ್ಟಾಗಿ ಡಿಸ್ಟೆನ್ಸ್ಗೆ ತೆಂಗಿನ ಗಿಡಗಳನ್ನ ಹಾಕಿದ್ದಾರೆ. ಎಲ್ಲ ಡೀಟೇಲ್ ನೋಡಾದ್ಮೇಲೆ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ದಯಮಾಡಿ ಕಾಲ್ ಮಾಡಿ ಇಂಥ ದಿವಸ ಬರ್ತೀನಿ ಅಂತ. ಖಂಡಿತ ಬನ್ನಿ, ಲ್ಯಾಂಡ್ ತೋರಿಸ್ಕೊಡ್ತೇನೆ. ಮನೆಯಲ್ಲೇ ಕುಳಿತು ಎಲ್ಲ ನೋಡಬೇಕು ಅನ್ನೋಕ್ಕಾಗಲ್ಲ, ದಯಮಾಡಿ ನೇರ ಬರಬೇಕಾಗುತ್ತೆ ನೀವು. ಯಾರು ಇಂಟ್ರೆಸ್ಟ್ ಇದ್ದಾರೆ ಖಂಡಿತ ಬನ್ನಿ, ನಮ್ಮ ಕಡೆಯಿಂದ ನಿಮಗೆ ಒಳ್ಳೆ ಲ್ಯಾಂಡ್ ಮಾಡಿಕೊಡೋಣ. ಕೆಲವು ಜನ ಯಾವ ಏರಿಯಾ ಅಂತ ತಿಳ್ಕೊಂಡು ಏರಿಯಾದಲ್ಲಿ ಏನು ರೇಟ್ ಇದೆ ಅಂತ ನಮ್ಮ ಬಾಯಿಂದ ತಿಳ್ಕೊಂಡು ಬಂದು ತಾವಾಗೇ ಪರ್ಚೇಸ್ ಮಾಡೋಕ್ಕೋಗಿ ಬೇರೆ ಆ ಏರಿಯಾದಲ್ಲಿ ಬೇರೆ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೋಗಿ ಕಳ್ಕೊಂಡು ಲಾಸ್ ಮಾಡ್ಕೊಂಡ್ರು ಬೇಕಾದಷ್ಟು ಜನ ಇದ್ದಾರೆ. ದಯಮಾಡಿ ಆ ತಪ್ಪನ್ನು ಮಾಡೋಕ್ಕೋಗಬೇಡಿ. ನಾನಲ್ಲ, ಯಾವುದೇ ಏಜೆಂಟ್ ಆಗಿರಲಿ, ಒಬ್ಬ ಒಳ್ಳೆಯ ಏಜೆಂಟ್ ಮಾಡ್ಕೊಂಡು ಅವ್ರ ಮುಖಾಂತರ ಜಮೀನು ತೊಗೊಳ್ಳಿ. ನೀವೇನು ನನಗಾಗಲಿ ಅಥವಾ ಆ ಏಜೆಂಟ್ಗಾಗಲಿ ಕಮಿಷನ್ ಕೊಡ್ತೀರಾ ಅದನ್ನು ಉಳಿಸ್ಕೊಡಿ ಅಂತ ಅವರಲ್ಲಿ ಕೇಳಿ. ರೇಟಲ್ಲೂ ಕೂಡ ಅವರು ಬಾರ್ಗಾನಿ ಮಾಡಿ, ನಾನಾಗಲಿ ಅಥವಾ ಬೇರೆ ಏಜೆಂಟ್ ಆಗಲಿ ಬಾರ್ಗಾನಿ ಮಾಡಿ ನೀವೇನು ಕಮಿಷನ್ ಕೊಡ್ತೀರೋ ಅದನ್ನು ಉಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ. ನೀವು ಏಜೆಂಟ್ ಮುಖಾಂತರ ಹೋಗೋದು ಒಳ್ಳೆಯದು. ನಾನು ನನ್ನ ಜೊತೆಲೇ ಬನ್ನಿ ಅಂತ ಹೇಳ್ತಲ್ಲ, ನಿಮ್ಗೆ ಯಾರು ಸೂಕ್ತ ಅನಿಸುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು. ಕಾರಣ ಎಷ್ಟೋ ಜನ ಪಾಪ ನೇರವಾಗಿ ಬಂದು ಪರ್ಚೇಸ್ ಮಾಡಿ ಮೋಸ ಹೋಗಿರೋರು ತುಂಬ ಜನ ಇದ್ದಾರೆ. ಮಾರ್ಕೆಟ್ ರೇಟ್ ಗೊತ್ತಿಲ್ದೇ, ಡಾಕ್ಯುಮೆಂಟ್ಸ್ ಬಗ್ಗೆ ಗೊತ್ತಿಲ್ದೇ, ಅವರ ಫ್ಯಾಮಿಲಿ ಹಿನ್ನೆಲೆ ಬಗ್ಗೆ ಗೊತ್ತಿಲ್ದೇ, ಏನಾದ್ರು ಪ್ರಾಬ್ಲಮ್ ಇದೆ ಕಿರಿಕಿದೆಯಾ ಅದ್ರ ಬಗ್ಗೆ ಅರಿವಿಲ್ದೇ ಮೋಸ ಹೋಗಿ ತುಂಬ ಜನ ತುಂಬ ಹಣವನ್ನು ಕಳ್ಕೊಂಡಿರ್ತಾರೆ. ಕೆಲವು ಜನ ಸಕ್ಸಸ್ ಆಗಿರ್ಬೋದು, ತುಂಬ ಜನ ಮೋಸ ಹೋಗಿದ್ದಾರೆ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಂಡು ಒಂದೊಳ್ಳೆ ರೀತಿ ಯೋಚನೆ ಮಾಡಿ ಮುಂದುವರೆದು ಬೆಟರ್ ಅಂತ ಅನ್ಕೋತೇನೆ. ಈಗೇನು ನೋಡೋದಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯಮಾಡಿ ಕರೆ ಮಾಡಿ. ಈ ಜಮೀನು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನಿಸಿದ್ರೆ ಮುಕ್ತವಾಗಿ ಕರೆ ಮಾಡಿ. ಖಂಡಿತ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.